ಶ್ರೀ ಶಂಕರಲಿಂಗ ಗಜಾನನ ಮಂಡಳಿ ನಮ್ಮ ಜೋರಾಪುರಪೇಟೆ ಸಂಕಲ್ಪ ಸಿದ್ಧಿ ಗಣಪತಿಯ ಈ ವರ್ಷದ ವಿಶೇಷ ಮೆರವಣಿಗೆಯಲ್ಲಿ 13ನೇ ತಾರೀಕಿಗೆ ಶುಕ್ರವಾರ ದಿವಸ ಮೆರವಣಿಗೆ ಐತಿ. ನಾವು ಪ್ರತಿ ವರ್ಷ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಮೊಟ್ಟ ಮೊದಲಿಗೆ ಲೇಜಿಮ್ ಕಲೆಯನ್ನ ಪ್ರದರ್ಶನ ಮಾಡಿ ನಮ್ಮ ಸ್ವತಃ ಮಂಡಳಿಯವರೇ ಯುವಕ ಯುವತಿಯರಿಂದ ಲೇಜಿಮ್ ಕಲೆಯನ್ನ ತರಬೇತಿ ಪಡೆದು ಪ್ರದರ್ಶನ ಮಾಡಿದ್ದು ಇತಿಹಾಸ ಐತಿ. ಅದ್ರ ಜೊತೆಗೆ ಈ ವರ್ಷ ವಿಶೇಷವಾಗಿ ನಾವು ನಾಸಿಕ್ಕಿನ ಡೋಲ್ ಅಂತ ಕರಿತೇವೆ, ಅದ್ರೊಳಗ ಮಹಾಕಾಲ ಆರತಿ, ಉಜ್ಜಯಿನಿ ಮಹಾಕಾಲೇಶ್ವರನ ಆರತಿ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ನಮ್ಮ ಸೋಲಾಪುರದ ತರಬೇತಿದಾರ ಅದಾರ, ಏನಂದ್ರೆ ಆಕಾಶ ಅದಾರ, ಅವರು ತರಬೇತಿ ಕೊಡದಾರ. ವಿಶೇಷವಾಗಿ ಮೆರವಣಿಗೆ ಬೆಳಗ್ಗೆ 10 ಗಂಟೆಗೆ ನಮ್ಮ ವಿಜಯಪುರ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಪ್ರಾರಂಭವಾಗುತ್ತಿದೆ. ಅದ್ರ ಜೊತೆಗೆ ನಾವು ಮಾತೆಯರು ಕೂಡ, ನಮ್ಮೆಲ್ಲ ಸಹೋದರಿಯರು ಕೂಡ ಒಂದು ವಿಠಲನ ವಾರ್ಕರಿ ನೃತ್ಯ ಇರ್ಬೋದು, ಗಣೇಶನ ಒಂದು ಹಾಡಿಗೆ ನಮ್ಮ ವಿಜಯಪುರದ ಖ್ಯಾತ ಕೊರಿಯೋಗ್ರಾಫರ್ ರಾಕೇಶ್ ಅವರು ಕಳೆದ 1 ತಿಂಗಳಿಂದ ಸತತವಾಗಿ ಈ ಒಂದು ಮೆರವಣಿಗೆಯಲ್ಲಿ ನಮ್ಮ ಸಂಸ್ಕೃತಿ, ನಮ್ಮ ದೇಶ ಪರಂಪರೆ ಬಿಂಬಿಸುವ ವಾರ್ಕರಿ ನೃತ್ಯ ಅಂತ ಹೇಳ್ತೇವೆ. ಏನು ವಿಠಲನ ಒಂದು ಪ್ರತಿರೂಪದ ಹಾಡುಗಳಿರ್ಬೋದು, ಗಣೇಶನ ಹಾಡುಗಳಾಗೆ ಒಂದು ನೃತ್ಯ ಸಂಯೋಜನೆ ಮಾಡಿ ವಿಶೇಷವಾಗಿ ನಮ್ಮ ಎಲ್ಲ ಮಾತೆಯರು ತರಬೇತಿ ಮಾಡ್ಯಾರ. ಅದಕ್ಕೆ ನಾನು ವಿಜಯಪುರ ಜನತೆಯಲ್ಲಿ, ರಾಜ್ಯದ ಜನತೆ ವಿನಂತಿ ಮಾಡ್ಕೋತೀನಿ, ನೀವು ನಮ್ಮ 7ನೇ ದಿವಸ ಮೆರವಣಿಗೆ ಈಗ ಬೆಳಗ್ಗೆ 10 ಗಂಟೆಗೆ ನಮ್ಮ ಶಂಕರಲಿಂಗ ದೇವಸ್ಥಾನದಿಂದ ಪ್ರಾರಂಭ ಆಗ್ತಿದೆ. ಅದಕ್ಕೆ ನೀವೆಲ್ಲ ಕೂಡ ವಿಜಯಪುರ ಜಿಲ್ಲೆಯ ಜನತೆ ಈ ಒಂದು ಮೆರವಣಿಗೆಯನ್ನು ನೋಡಬೇಕು, ನಮ್ಮ ಗಣೇಶ ವಿಸರ್ಜನೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೋತೀನಿ. ನಾನು ಶಿವರುದ್ರ ಬಾಗಲಕೋಟ್ ಅಂತ ಮಹಾನಗರ ಪಾಲಿಕೆ ಸದಸ್ಯ ಮತ್ತು ಶ್ರೀ ಶಂಕರಲಿಂಗ ಗಜಾನನ ಮಂಡಳಿಯ ಪೋಷಕ.
ನಮಸ್ಕಾರ. ನನ್ನ ಹೆಸರು ರಾಕೇಶ್ ಅಂತ. ನಾನು ವಿಜಯಪುರದ ನಿವಾಸಿ. ನಾನು ಡ್ಯಾನ್ಸ್ ಕೊರಿಯೋಗ್ರಾಫರ್ ಇದ್ದೀನಿ. ಸತತ 2ನೇ ವರ್ಷ ಹಾಗೂ ನಾನು ಇಲ್ಲಿ ಜೋರಾಪುರಪೇಟ್ ಶಂಕರಲಿಂಗ ಗುಡಿಯಲ್ಲಿ ವಾರ್ಕರಿ ನೃತ್ಯವನ್ನು ಮಾಡಿಸ್ತಾ ಇದ್ದೀನಿ. ಸಪೋರ್ಟ್ ನಮಗೆ ಶಿವರುದ್ರನವ್ರು ಕಾಲ್ ಮಾಡಿ, ಅವ್ರು 2 ವರ್ಷ ಆಯಿತು ಕಂಟಿನ್ಯೂ. ಅವ್ರು ನಮ್ಗೆ ಕಾಲ್ ಮಾಡಿ ನಮ್ದು ಏನೇನದ ನಮ್ದು ಅಡ್ವೈಸ್ ತೊಗೊಂಡು ಅವರೆಲ್ಲ ಇಲ್ಲೆಲ್ಲ ಇದು ಮಾಡತ್ತಾರ, ಭಾಳ ಸಪೋರ್ಟ್ ಮಾಡತ್ತಾರೆ. ಆಮೇಲೆ ಈ ಎಲ್ಲ ಲೇಡೀಸ್ ಏನದಲ್ಲ, ಯಾರು ನಾನ್ ಡ್ಯಾನ್ಸರ್ಸ್ ಅದಾರ ಎಲ್ಲರೂ. ನಾವು ರೆಗ್ಯುಲರ್ ಸ್ಟೂಡೆಂಟ್ಸ್ ಮಾಡೋದೇ ಬೇರೆ, ಇವ್ರು ಮಾಡೋದೇ ಬೇರೆ. ಆದ್ರೂ ಇವರು ಅವ್ರ ಕಷ್ಟ, ಅವ್ರ ಮೆಹನತ್ ಅವ್ರು ಮಾಡಿ, ಅವ್ರು ಫುಲ್ ಪ್ರಾಕ್ಟೀಸ್ ಮಾಡಿ ಒಂದೇನೋ ಒಂದು ಗಣಪತಿ ಆಶೀರ್ವಾದದಿಂದ ಅವ್ರ ಪರ್ಫಾರ್ಮೆನ್ಸ್ ಚಲೋ ಮಾಡತ್ತಾರ. ಇಲ್ಲಿವರೆಗೂ ಪ್ರಾಕ್ಟೀಸ್ 1 ತಿಂಗಳೈತ್ರಿ ಮಾಡತ್ತದ. ಇನ್ನ 7ನೇ ದಿವಸ ಮೆರವಣಿಗೆ ಒಳಗ ನಿಮಗ ನೋಡಾತ್ರಿ ಅವ್ರ ಜೋಶ್ ಏನದ. 7ನೇ ದಿವಸ ಮೆರವಣಿಗೆ ಒಳಗ ನೀವು ನೋಡಾತ್ರಿ ಎಲ್ಲಾರು. ಗಣಪತಿ ಬಪ್ಪ ಬೋಲೋ ಶ್ರೀ ಗಜಾನನ್ ಮಹಾರಾಜ್ ಕಿ ಪ್ರತಿ ವರ್ಷದಂತೆ ಈ ವರ್ಷನು ನಮಗ್ ವಾರ್ಕರಿ ಮಾಡಾಕ ಒಂದ್ ಅವಕಾಶ ಕೊಟ್ಟಿದ್ದಕ್ಕ ನಮ್ ಎಲ್ಲಾ ಅಣ್ಣತಮ್ಮರಿಗೆ ಮೊದಲು ನಾವ್ ಧನ್ಯವಾದ ಹೇಳಾಕ ಇಷ್ಟ ಪಡ್ತೇವ್ರಿ. ಹೋದ್ ಸಲನು ಬಾಳ ಚಂದಾಗಿತ್ತು. ಈ ಸಲನು ಅದೇ ರೀತಿ ನಮ್ ರಾಕೇಶ್ ಸರ್ ಆಗ್ಲಿ, ನಮ್ ಶಿವರುದ್ರ ಬಾಗಲಕೋಟೆ ಅಣ್ಣವ್ರಾಗ್ಲಿ, ಅವ್ರು ಬಾಳ್ ನಮ್ಗೆ ಈ ಸಲ ಸ್ಕೋಪ್ ಕೊಟ್ಟಾರ. ಆದ್ರೂ ನಮ್ ಜನಸಂಖ್ಯೆ ಸ್ವಲ್ಪ ಕಡಿಮೆ ಐತಿ. ಎಲ್ಲಾರ್ಗು ನಾವ್ ಹೇಳ್ದೇವು, ಆದ್ರೂ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದ್ರು ಸಹಿತ ನಮ್ ಸರ್ ಅವರು ಎಲ್ಲಾ ತುಂಬಾ ಇದ್ರಲಿಂದ ಕಲ್ಸಾಕತ್ತಾರ. ಅದಕ್ಕೆ ನಮಗ್ ಈ ಸಲ ಬಾಳ ಖುಷಿ ಆಗೈತಿ. ದರ ಸಲನು ಇದೇ ಸಲ ನಮ್ಗೆ ಅವಕಾಶ ಕೊಟ್ರಂತ್ರು ಬಾಳ ಖುಷಿ ಆಗ್ತೈತಿ ನಮ್ಗೆ. ಆದ್ರೆ ನಮ್ಗೆ ಈ ಸಲ ಡೋಲ್ ಮಾಡ್ಬೇಕು ಅನ್ನೋದು ಇತ್ತು. ಆದ್ರೆ ಸರ್ ಏನಂದ್ರು, ನಿಮ್ಗೆ ನೀಗಂಗಿಲ್ಲ ಈ ಸಲ, ಮುಂದಿನ ಸಲ ಮಾಡಾಕತ್ರಿ, ಇದೊಂದ್ ಸಲ ವಾರ್ಕರಿನೇ ಮಾಡ್ರ ಅಂತ ಹೇಳಿದ್ರು. ಅದ್ರ ಸಲುವಾಗಿ ನಾವೆಲ್ಲಾ ವಾರ್ಕರಿನೇ ಮಾಡಾಕತ್ತೀವಿ. ಆದ್ರೂ ಒಂದ್ ಖುಷಿ ಐತಿ ನಮಗೆ. ಗೀತಾ ಗಿಡವೀರ್ ಅಂತ ಶ್ರೀ ಶಂಕರಲಿಂಗ ಗಜಾನನ ಮಂಡಳಿ ಜೋರಾಪುರಪೇಟ್ ವಿಜಯಪುರ. ನಾವು ಇಲ್ಲಿ ಎಲ್ಲಾ ಮಹಿಳೆಯರು ನಮ್ಮ ಮನೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಬರ್ಬೇಕಾದ್ರ ಮೊದ್ಲು ನಾವು 4 ಜನ ಬಂದೆವು. ಈ ಸಲ ವಾರ್ಕರಿ ಆಗ್ತದ ಇಲ್ಲ ಅಂತ ನಮ್ದು ಒಂದ್ ಸ್ವಲ್ಪ ಭಾವನೆ ಇದು ಆಗಿತ್ತು. ಈಗ ನಮ್ಮಲ್ಲಿ ಶಿವರುದ್ರ ಬಾಗಲಕೋಟೆ ಅವರು ಮತ್ತ ಓಣ್ಯಾನೆಲ್ಲ ಅಣ್ಣ ತಮ್ಮಂದಿರೆಲ್ಲ ಸೇರಿ ನಮಗ ಸ್ಟಾರ್ಟಿಂಗ್ಲಿಂದನೇ ಬಾಕ್ಸ್ ಎಲ್ಲ ಹಚ್ಕೊಟ್ಟು ನಮಗ್ ಪ್ರಾಕ್ಟೀಸ್ ಮಾಡಕ್ ಅನುಕೂಲ ಮಾಡಿಕೊಟ್ರು. ಈಗೆಲ್ಲಾ ಮಹಿಳೆಯರು ಸೇರಿ ಒಳ್ಳೆ ಉತ್ಸುಕತೆಯಿಂದ ಭಾಗವಹಿಸಿ ವಾರ್ಕರಿ ನೃತ್ಯವನ್ನ ಮಾಡಕತ್ತೇವು. ಎಲ್ಲರಿಗೂ ಧನ್ಯವಾದಗಳು. ಸುವರ್ಣ ಶಿವಶಂಕರ್ ಕೂಡ್ಲೆ ವಿಜಯಪುರ.